ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಸಿದ್ಧ ವಾಕ್, ಇನ್ಫಿನಿಟಿ ವಾಕ್, ನಂಬರ್ 8 ವಾಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ಸಿದ್ಧ ವಾಕ್ನ ಯಾರು ಮಾಡ್ಬೋದು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಇದರಿಂದ ಏನು ಉಪಯೋಗ, ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಹೀಗೆ ನಿಮಗೆ ಇರುವಂತಹ ಡೌಟ್ಸ್ ಎಲ್ಲನೂ ಕ್ಲಿಯರ್ ಮಾಡ್ತೀನಿ. ಈ ಸಿದ್ಧ ವಾಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ಸಿದ್ಧ ವಾಕ್ ಅಂದರೆ ಈ ಥರ ಇರುತ್ತೆ, 8 ಶೇಪಲ್ಲಿ, 8 ಆಕಾರದಲ್ಲಿ ಇರುತ್ತೆ. 2 ಸರ್ಕಲ್ ಬರ್ಕೋಬೇಕು. ಯಾವ ಕಡೆ ಬರ್ಕೋಬೇಕು? ಸೌತ್ ನಾರ್ತ್ ಫೇಸಲ್ಲೇ ಬರ್ಕೋಬೇಕು. ಅಂದರೆ ದಕ್ಷಿಣ ಉತ್ತರ, ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೋಬೇಕು. ಹೀಗೆ ಇಲ್ಲಿ ದಕ್ಷಿಣದ ಕಡೆ ನಿಂತ್ಕೋಬೇಕು, ಉತ್ತರದ ಕಡೆ ಮುಖ ಮಾಡಿರಬೇಕು. ಈ ಥರ ಬರ್ಕೊಳ್ಳಿ. ಈ ವೃತ್ತದ ತ್ರಿಜ್ಯ ಅಲ್ಲ, ವ್ಯಾಸ, ಡಯಾಮೀಟರ್ ಎಷ್ಟಿರಬೇಕು ಅಂದರೆ 6 ಅಡಿ ಇರಬೇಕು. ಲೆಂತ್ ಎಷ್ಟಿರಬೇಕು ಅಂದರೆ 10 ಅಡಿ ಇರಬೇಕು. 2 ಸೇರಿಸಿ ಫುಲ್ ಇಲ್ಲಿಂದ ಇಲ್ಲಿವರೆಗೂ 10 ಅಡಿ ಇರಬೇಕು. ಇಲ್ಲಿಂದ ಇಲ್ಲಿವರೆಗೂ ಅಗಲ ಎಷ್ಟಿರಬೇಕು ಅಂದರೆ 6 ಅಡಿ ಇರಬೇಕು. ಹಾಗೆ 2 ಸರ್ಕಲ್ನ ಬರ್ಕೊಳ್ಳಿ. ನೀವು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೋಬೇಕು. ಹೀಗೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ನೋಡಿ, 1 2 3 4 5 6 ಮತ್ತೆ ಇಲ್ಲಿಗೆ ಬರಬೇಕು. ಮತ್ತೊಂದ್ಸಲ ನೀವು ದಕ್ಷಿಣದಲ್ಲಿ ನಿಂತ್ಕೋಬೇಕು, ಉತ್ತರಕ್ಕೆ ಮುಖ ಮಾಡಿರಬೇಕು. ಅಂದರೆ ನೀವು ಹೀಗೆ ನಿಂತ್ಕೊಂಡ್ರೆ ನಿಮ್ಮ ಮುಖ ಉತ್ತರಕ್ಕೆ ಕಾಣಿಸ್ಬೇಕು. ಆ ಥರ ದಕ್ಷಿಣದಿಂದ ಉತ್ತರಕ್ಕೆ 1 2 3 4 5 6 ಮತ್ತೆ 1. ಈ ರೀತಿ 15 ನಿಮಿಷ ನಡಿಬೇಕು. ಕ್ಲಾಕ್ ವೈಸ್ ಡೈರೆಕ್ಷನ್ಲಿ ಫಸ್ಟ್ ನಡಿಬೇಕು. ನಂತರ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಇದು ರಿವರ್ಸ್. ಇಲ್ಲಿಂದನೇ 1 2 3 4 5 6 ಮತ್ತೆ ಇಲ್ಲಿಗೆ ಬರಬೇಕು. ಗೊತ್ತಾಗ್ತಿದ್ಯಾ? ಹೀಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 15 ನಿಮಿಷ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 15 ನಿಮಿಷ ಈ ನಡುಗೆನ ಮಾಡಬೇಕು. ಈ ವಾಕ್ ಮಾಡಬೇಕು. ಯಾವಾಗ ಮಾಡಬೇಕು? ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾಡಬೇಕು. ಸೂರ್ಯೋದಯ ಟೈಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಬೇಕು. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. 5 ಗಂಟೆಗೆ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಸೂರ್ಯೋದಯ ಟೈಮ್ಗಿಂತ 15 ನಿಮಿಷ ಮುಂಚೆ ಸ್ಟಾರ್ಟ್ ಮಾಡಬೇಕು. ನೆನಪಿರಲಿ, ಸೂರ್ಯೋದಯ ಟೈಮು 6 ಗಂಟೆ ಅಂದ್ಕೊಳ್ಳಿ, ನೀವು 5:45ಗೆ ಸ್ಟಾರ್ಟ್ ಮಾಡಲೇಬೇಕು. ನಿಮಗೆ ಗೂಗಲಲ್ಲಿ ಪ್ರತಿದಿನ ಸೂರ್ಯೋದಯ ಟೈಮ್ ಗೊತ್ತಾಗುತ್ತೆ. ಆ ಟೈಮ್ಗಿಂತ 15 ನಿಮಿಷ ಮುಂಚೆ ಸ್ಟಾರ್ಟ್ ಮಾಡಬೇಕು. ನೆನಪಿರಲಿ, ಖಾಲಿ ಹೊಟ್ಟೆಲಿ. ನೀರು ಬೇಕಾದರೆ ಕುಡಿಬೋದು, ಬೇರೆ ಏನೂ ತಿನ್ನಬಾರ್ದು. ಇನ್ನು ಸಂಜೆ ಆದರೆ ಸೂರ್ಯಾಸ್ತ ಟೈಮ್ಗಿಂತ 1/4 ಗಂಟೆ ಮುಂಚೆ. ಸೂರ್ಯಾಸ್ತ ಟೈಮ್ ಕಾಮನ್ ಆಗಿ 6 ರಿಂದ 6:30 ಮಧ್ಯದಲ್ಲಿ ಇರುತ್ತಲ್ವಾ, ನೀವು 6 ಗಂಟೆಗೆ ಸ್ಟಾರ್ಟ್ ಮಾಡಿ ಒಳ್ಳೆಯದು. 6 ಗಂಟೆಯಿಂದ 6:30ವರೆಗೂ ಈ 8 ವಾಕ್, ಇನ್ಫಿನಿಟಿ ವಾಕ್ನ ಮಾಡಿ. ಆಗಲೂ ಖಾಲಿ ಹೊಟ್ಟೆಲೇ ಮಾಡಬೇಕು. ಊಟ ಆಗಿ 4 ಗಂಟೆ ಆಗಿರಬೇಕು. ನೆನಪಿರಲಿ, ಮಿನಿಮಮ್ ಅರ್ಧ ಗಂಟೆ ವಾಕ್ ಮಾಡಬೇಕು. ಮ್ಯಾಕ್ಸಿಮಮ್ ಗರಿಷ್ಠ ಎಷ್ಟೊತ್ತಾದರೂ ವಾಕ್ ಮಾಡ್ಬೋದು. ಟೈಮ್ ಲಿಮಿಟ್ ಏನೂ ಇಲ್ಲ. ನಿಮಗೆ ಸಾಧ್ಯವಾಗುವಷ್ಟು ವಾಕ್ ಮಾಡಿ. ಈ ಸಿದ್ಧ ವಾಕ್ನ ಯಾರು ಮಾಡ್ಬೋದು? ಎಲ್ಲರೂ ಮಾಡ್ಬೋದು. 1 ವರ್ಷದ ಮಗುವಿಂದ 100 ವರ್ಷದವರೆಗೂ ಎಲ್ಲರೂ ಮಾಡ್ಬೋದು. ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಯಾವ ರೋಗ ಇದ್ದರೂ, ಅಂದರೆ ಯಾವ ಹೆಲ್ತ್ ಇಶ್ಯೂಸ್ ಇದ್ದರೂ ಈ ಸಿದ್ಧ ವಾಕ್ 8 ವಾಕ್ನ ಮಾಡ್ಬೋದು. ಈ ವಾಕ್ ಮಾಡಬೇಕಾದ್ರೆ ಸಾಕ್ಸ್, ಶೂಸ್, ಸ್ಲಿಪ್ಪರ್ಸ್ ಏನೂ ಹಾಕೋಬಾರ್ದು. ಬರೀ ಕಾಲಲ್ಲಿ ಈ ವಾಕ್ನ ಮಾಡಬೇಕು. ನಿಮ್ಮ ಮನೆ ಒಳಗೆ ಮಾಡ್ಬೋದು. ಅಂದರೆ ಹಾಲು ದೊಡ್ಡದಾಗಿದ್ದರೆ ನಾನು ಹೇಳಿರೋ ರೀತಿ 8 ಶೇಪ್ ಬರ್ಕೊಂಡು ವಾಕ್ ಮಾಡಿ. ಅಥವಾ ಟೆರೆಸ್ ಮಹಡಿಯಲ್ಲಿ 8 ಶೇಪ್ ಬರ್ಕೊಂಡು ವಾಕ್ ಮಾಡಿ. ನಿಮ್ಮ ಮನೇಲಿ ಲಾನ್ ಇದ್ದರೆ, ಮುಂದೆ ಜಾಗ ಇದ್ದರೆ ಅಲ್ಲಿ ಈ 8 ಶೇಪ್ ಬರ್ಕೊಂಡು ವಾಕ್ ಮಾಡ್ಬೋದು. ಪಾರ್ಕಲ್ಲೂ ಮಾಡ್ಬೋದು, ಎಲ್ಲಾದರೂ ಮಾಡ್ಬೋದು, ನಿಮ್ಮ ಇಷ್ಟ. ಈಗಿರೋ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗಿ ವಾಕ್ ಮಾಡೋದಕ್ಕಿಂತ ಮನೇಲಿ ಈ ಥರ 8 ಶೇಪ್ ಬರ್ಕೊಂಡು ವಾಕ್ ಮಾಡಿದ್ರೆ ಉತ್ತಮ. ಈ 8 ವಾಕ್, ಸಿದ್ಧ ವಾಕ್ನ 15 ನಿಮಿಷ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, 15 ನಿಮಿಷ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮಾಡಬೇಕು. ಈ ಸಿದ್ಧ ವಾಕಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇದರಿಂದ ಏನು ಉಪಯೋಗ ಅಂತೀರಾ? ನಮ್ಮ ಭೂಮಿಯ ಮೇಲೆ
ಇಮ್ಯಾಜಿನರಿ ಲೈನ್ಸ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಇರುತ್ತೆ. ನಾರ್ತ್ ಪೋಲ್ ಟು ಸೌತ್ ಪೋಲ್ ಇರುತ್ತೆ. ನಾವು ಈ ಸಿದ್ಧ ವಾಕಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ನಡಿತೀವಿ. ಹೀಗೆ ಆಪೋಸಿಟ್ ಡೈರೆಕ್ಷನಲ್ಲಿ ನಡೆಯೋದ್ರಿಂದ ನಮಗೆ ತುಂಬ ಲಾಭ ಇದೆ. ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಒಳ್ಳೆ ಎಫೆಕ್ಟ್ ಆಗುತ್ತೆ, ಒಳ್ಳೆ ವೈಬ್ರೇಷನ್ಸ್ ಆಗುತ್ತೆ. ಕಾಲು ಹಿಮ್ಮಡಿ ನೋವು ಬರ್ತಿರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ನೀ ಪೇನ್ ಅಂದರೆ ಮಂಡಿ ನೋವು, ಜಾಯಿಂಟ್ ಪೇನ್ಸ್, ಸಂಧಿವಾತ, ಶೋಲ್ಡರ್ ಪೇನ್ಸ್, ಕುತ್ತಿಗೆ ನೋವು, ಬ್ಯಾಕ್ ಪೇನ್, ಸೊಂಟ ನೋವು ಎಲ್ಲನೂ ಕಡಿಮೆ ಮಾಡುವಂಥ ಶಕ್ತಿ ಈ ಸಿದ್ಧ ವಾಕ್ಗೆ ಇದೆ. ಪ್ರತಿದಿನ ಈ ಸಿದ್ಧ ವಾಕ್ ಮಾಡ್ತಾ ಇರಿ, ಕ್ರಮೇಣವಾಗಿ ಈ ಎಲ್ಲ ನೋವಿಂದನೂ ದೂರ ಆಗ್ತೀರಾ. ಅಷ್ಟೇ ಅಲ್ಲ, ನಾವು ಈ ಸಿದ್ಧ ವಾಕ್ನ ಬರೀ ಕಾಲಲ್ಲಿ ಮಾಡೋದ್ರಿಂದ ನಮ್ಮ ಪಾದದಲ್ಲಿ ಇರುವಂಥ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ಪಾದವು ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅಂಗಗಳಿಗೂ ಕನೆಕ್ಟ್ ಆಗಿರುತ್ತೆ. ಈ ಅಕ್ಯುಪ್ರೆಷರ್ ಪಾಯಿಂಟ್ ಸರಿಯಾಗಿ ಪ್ರೆಸ್ ಆಗೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ಏನು ಅಂತೀರಾ? ತಲೆನೋವು, ಮೈಗ್ರೇನ್, ಸೈನಸ್ ಪ್ರಾಬ್ಲಮ್ನ ದೂರ ಮಾಡುತ್ತೆ. ಅಧಿಕ ತೂಕ, ಒಬೇಸಿಟಿನ ಕಡಿಮೆ ಮಾಡುತ್ತೆ. ಬೇಗ ಸಣ್ಣ ಆಗಬೇಕು ಅಂದರೆ ಈ 8 ವಾಕ್ನ ಮಾಡಿ. ಕಾನ್ಸ್ಟಿಪೇಷನ್, ಮಲಬದ್ಧತೆಯನ್ನು ದೂರ ಮಾಡುತ್ತೆ. ನಿಮ್ಮ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ. ಯಾವುದೇ ರೀತಿಯ ಆರ್ಥಿಟಿಸ್ ಪ್ರಾಬ್ಲಮ್ ಇದ್ರೂ ದೂರ ಆಗುತ್ತೆ. ಥೈರಾಯ್ಡ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಥೈರಾಯ್ಡ್ ಕಂಟ್ರೋಲಲ್ಲಿ ಇರುತ್ತೆ. ಬ್ಲಡ್ನಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ಗೆ ಒಳ್ಳೆಯದು. ಬ್ಲಡ್ ಪ್ರೆಷರ್ನು ಕಂಟ್ರೋಲ್ ಮಾಡುತ್ತೆ. BP ಪೇಷಂಟ್ಸ್ಗೂ ಒಳ್ಳೆಯದು. ಪಾದದಲ್ಲಿ ಆಗುವಂಥ ಕ್ರ್ಯಾಕರ್ಸ್, ಬಿರುಕುನು ಕಡಿಮೆ ಮಾಡುತ್ತೆ. ನಿಮಗೆ ತುಂಬ ಒತ್ತಡ, ಖಿನ್ನತೆ ಅಂದರೆ ಸ್ಟ್ರೆಸ್, ಡಿಪ್ರೆಷನ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡುತ್ತೆ. ಆಸ್ತಮಾ, ಬ್ರೀತಿಂಗ್ ಪ್ರಾಬ್ಲಮ್ನೂ ಕಡಿಮೆ ಮಾಡುತ್ತೆ. ನಿಮ್ಮ ದೇಹನ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಜೊತೆಗೆ ಫ್ಲೆಕ್ಸಿಬಲ್ ಆಗು ಮಾಡುತ್ತೆ. ನೋಡಿದ್ರಲ್ಲ ಎಷ್ಟು ಉಪಯೋಗ ಇದೆ ಅಂತ. ಅದಕ್ಕೋಸ್ಕರನೇ ಸಿದ್ಧ ವಾಕ್ನ ಬೆಸ್ಟ್ ವಾಕ್ ಅಂತ ಕರೀತಾರೆ, ಬೆಸ್ಟ್ ಎಕ್ಸಸೈಸ್ ಅಂತಲೂ ಕರೀತಾರೆ. ನೀವು ಪ್ರತಿದಿನ ಯೋಗ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಸಿದ್ಧ ವಾಕ್ನ ಅರ್ಧ ಗಂಟೆ ಮಾಡಿ ಸಾಕು. ನೀವು 1 ಗಂಟೆ ನಾರ್ಮಲ್ ವಾಕ್ ಮಾಡಿದ್ರು ಒಂದೇ, ಈ ಸಿದ್ಧ ವಾಕ್ ಅರ್ಧ ಗಂಟೆ ಮಾಡಿದ್ರು ಒಂದೇ, ಅಷ್ಟೇ ಲಾಭ ಬರುತ್ತೆ. ನಮಗೆ ಪ್ರತಿದಿನ 1 ಗಂಟೆ ವಾಕ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಸಿದ್ಧ ವಾಕ್ನ ಅರ್ಧ ಗಂಟೆ ಮಾಡಿ ಸಾಕು. 1/4 ಗಂಟೆ ಕ್ಲಾಕ್ ವೈಸ್ ಡೈರೆಕ್ಷನ್, 1/4 ಗಂಟೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಷ್ಟೇ. ಒಂದು ನೆನಪಿರಲಿ, ನಾನು ಯಾವುದೇ ಮತನ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಮತನೂ ಶ್ರೇಷ್ಠನೇ, ಎಲ್ಲ ದೇವರು ಒಂದೇ. ನನ್ನ ಅಭಿಪ್ರಾಯ ಸಬ್ಕಾ ಮಾಲಿಕ್ ಏಕ್ ಹೇ. ನೀವು ಈ ವಾಕ್ ಮಾಡಬೇಕಾದ್ರೆ ಓಂಕಾರನ ಹೇಳ್ತಾ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ. ಜೊತೆಗೆ ಪ್ರಾಣಮುದ್ರದಿಂದ ಆಗುವಂಥ ಉಪಯೋಗದ ಬಗ್ಗೆ ತುಂಬ ಜನಕ್ಕೆ ಗೊತ್ತು. ನೀವು ಬೇಕಾದ್ರೆ ರಿಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಪ್ರಾಣಮುದ್ರ ಇಟ್ಕೋಬೇಕು ಕೈಯಲ್ಲಿ. ಓಂಕಾರ ಹೇಳ್ತಾ ಈ ವಾಕ್ ಮಾಡಿದ್ರೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ತುಂಬ ಸುಧಾರಿಸುತ್ತೆ. ನಾನು ಹೇಳಿದ್ನಲ್ಲ, ಅಷ್ಟು ಉಪಯೋಗದ ಜೊತೆಗೆ ಇನ್ನೂ ತುಂಬ ಉಪಯೋಗ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಇಲ್ಲ ಮೇಡಮ್, ನಾವು ಓಂಕಾರ ಹೇಳಲ್ಲ, ನಮಗೆ ನಂಬಿಕೆ ಇಲ್ಲ, ಪ್ರಾಣಮುದ್ರನೂ ಮಾಡಲ್ಲ ಅಂದರೆ ಪರವಾಗಿಲ್ಲ. ಆದರೆ ನೀವು ಈ ಸಿದ್ಧ ವಾಕ್ನ ಮಾಡಬೇಕಾದ್ರೆ ಯಾರ ಜೊತೆನೂ ಮಾತಾಡಬಾರ್ದು, ಮ್ಯೂಸಿಕ್ ಕೇಳಬಾರ್ದು, ಮೊಬೈಲ್ನೂ ಬಳಸಬಾರ್ದು. ಸುಮ್ಮನೆ ಸೈಲೆಂಟಾಗಿ ವಾಕ್ ಮಾಡಬೇಕು. ಯಾರಿಗೆ ನಂಬಿಕೆ ಇದೆ ಅವರು ಓಂಕಾರನ ಹೇಳ್ತಾ ನಿಮ್ಮ 2 ಕೈಗಳಲ್ಲಿ ಪ್ರಾಣ ಮುದ್ರನ ಇಟ್ಕೊಂಡು ವಾಕ್ ಮಾಡಿ. 3 ತಿಂಗಳಲ್ಲೇ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ನೀವು ತುಂಬ ಆರೋಗ್ಯವಾಗಿ ಇರ್ಬೋದು. ಒಂದ್ಸಲ ಟ್ರೈ ಮಾಡಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಪ್ರತಿಯೊಬ್ಬರು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿದ್ಧ ವಾಕ್ ಎಷ್ಟು ಒಳ್ಳೆಯದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.